ಈ ಯುರೋಪ್ ನ ಟ್ರಾಫಿಕ್ ಡಿಸಿಪ್ಲಿನ್ ಬಗ್ಗೆ ಒಂದು ಹೊಗಳಿಕೆ ವಿಡಿಯೋ ಹಾಕಿದ್ದೆ. ಹಾಕ್ಬೇಕಾದ್ರೆ ಇಲ್ಲಿ ಆಕ್ಸಿಡೆಂಟ್ ಆಗೋದೇ ಇಲ್ವೇನೋ ಅಂತ ಅನ್ಸಿತ್ತು. ಆದ್ರೆ ಒಂದ್ ಬೆಳಗಿನ ಜಾವ ಆಫೀಸ್ಗೆ ನಿದ್ದೆ ಮಾಡ್ತಾನೆ ನಡ್ಕೊಂಡು ಹೋಗ್ಬೇಕಾದ್ರೆ ಈ ದೃಶ್ಯ ನಮ್ಮನ್ನ ಎಚ್ಚರಿಸ್ಬಿಟ್ಟಿತ್ತು. ಒಂದು 60ರ ಆಸುಪಾಸಿನ ಮಹಿಳೆ ರೋಡ್ ಕ್ರಾಸ್ ಮಾಡ್ಬೇಕಾದ್ರೆ ಸರಿಸುಮಾರು ಸಮವಯಸ್ಕರು ಡ್ರೈವ್ ಮಾಡ್ತಾ ಇದ್ದ ಸ್ವಿಫ್ಟ್ ಕಾರ್ ಬಂದು ಆಕ್ಸಿಡೆಂಟ್ ಮಾಡಿ ಆ ಲೇಡಿ ಸುಮಾರು 10ರಿಂದ 20 ಮೀಟರ್ ದೂರ ಹಾರಿ ಬಿದ್ದು ಪ್ರಜ್ಞೆ ತಪ್ಪಿತ್ತು. ಈ ಕಾರ್ ಡ್ರೈವರ್ ನ ಗಿಲ್ಟು, ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಆ ಮಹಿಳೆಯ ನೋವು ನೋಡಿ ನಂಗೊಂಥರ ಹಿಂಸೆ ಆಗ್ತಾ ಇತ್ತು. ಕೆಲವೇ ಕ್ಷಣಗಳಲ್ಲಿ ಆಂಬುಲೆನ್ಸ್ ಬಂದು ಫಸ್ಟ್ ಏಡ್ ಶುರು ಮಾಡಿದ್ರು. ಪೊಲೀಸ್ ಕೂಡ ತಕ್ಷಣ ಬಂದು ಮಹಾಜರ್ ಮಾಡ್ಕೊಂಡ್ರು. ಅದು ಜೀಬ್ರಾ ಕ್ರಾಸ್ ಆಗಿದ್ರಿಂದ ತಪ್ಪು ಕಾರ್ ಡ್ರೈವರ್ ನ ಕಡೆ ಬೆಟ್ ಮಾಡಿ ತೋರಿಸ್ತಾ ಇತ್ತು. ಅವರ ಮೇಲೆ ಕೇಸ್ ಆಗಿದ್ದೂ ಇರಬಹುದು. ಆದ್ರೆ ಆಶ್ಚರ್ಯದ ರೀತಿಯಲ್ಲಿ ಇಲ್ಲಿನ ಅಥಾರಿಟಿ ಕೂಡ ತಮ್ಮ ಕಡೆ ತಪ್ಪನ್ನ ಅರ್ಥಕೊಂಡಿತ್ತು. ಅದೇನಂತೀರಾ, ಜೀಬ್ರಾ ಕ್ರಾಸಿಂಗ್ ನ ವಿಸಿಬಿಲಿಟಿ. ಹೌದು, ಜೀಬ್ರಾ ಕ್ರಾಸಿಂಗ್ ನ ವಿಸಿಬಿಲಿಟಿ ಕಡಿಮೆ ಆಗಿರೋದು ಕೂಡ ಈ ಆಕ್ಸಿಡೆಂಟ್ ಗೆ ಕಾರಣ ಅಂತ ಅರಿತು ಅವರು ಕೂಡ ಈ ಕೇಸ್ ನ ತಪ್ಪಿತಸ್ಥರಾಗಿ ಕನ್ಸಿಡರ್ ಮಾಡಿ ಅದೇ ದಿನದ ಸಂಜೆಯೊಳಗೆ ಇಡೀ ಟೌನ್ ನ ಎಲ್ಲಾ ಜೀಬ್ರಾ ಕ್ರಾಸಿಂಗ್ ಗಳಿಗೆ, ರಸ್ತೆಯ ಮಾರ್ಕಿಂಗ್ ಗಳಿಗೆ ಮರುರೂಪ ಕೊಡಲು ಶುರು ಮಾಡಿತ್ತು. ಯಾಕೆ ಇವರನ್ನೆಲ್ಲ ಮುಂದುವರೆದ ದೇಶ ಅಂತ ಕನ್ಸಿಡರ್ ಮಾಡ್ತಾರೆ ಅನ್ನೋದು ನಂಗೆ ಇದರಿಂದ ಅರ್ಥ ಆಯ್ತು. ಇದೇ ಇಂಡಿಯಾದಲ್ಲಾಗಿದ್ರೆ ಏನೇನಾಗ್ತಾ ಇತ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಮುಂದಿನ ವಿಡಿಯೋ ನೋಡಕ್ಕೆ ಫಾಲೋ ಮಾಡೋದನ್ನ ಮರಿಬೇಡಿ. ಕನ್ನಡದ ಸಿದ್ಧ ಹಾಡೋದಕ್ಕೆ ಎದ್ದ